ನೀವು ಕೊಟ್ಟಂತಹ ಒಂದು ಹೇಳಿಕೆ, ಇಲ್ಲಿರುವಂತಹ ಶಾಸಕರು ಇಸ್ಪೀಟ್ ಗಿರಾಕಿ ಕೆಲಸ ಮಾಡಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ರಿ. ನಾನಿರೋ ಸತ್ಯ ಹೇಳಿದ್ದೀನಿ. ನಾನು ಎಲ್ಲಿ ಬೇಕಾದ್ರೂ ಪ್ರಾಮಾಣೀಕರಿಸ್ತೀನಿ ಅಂತ ಹೇಳಿದ್ದೀನಿ ಮತ್ತು ಪ್ರಮಾಣ ಮಾಡ್ತೀನಿ ಅಂತ ಹೇಳಿದ್ದೀನಿ. JDS ನಲ್ಲಿರುವಂತಹ ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ಆಗಿರ್ಬೋದು, ಮತ್ತು ದೇವರ ಹಿಪ್ಪರಗಿ ರಾಜುಗೌಡ ಪಾಟೀಲ್ ಆಗಿರಬಹುದು, ಮತ್ತು ನೀವಾಗಿರಬಹುದು, ಎಲ್ಲರೂ ಕೂಡ ಒಂದು ಕೃಷಿ ಹಿನ್ನೆಲೆ ಇರುತ್ತೆ, ಇಲ್ಲ ಅಂತಂದ್ರೆ ಸಮಾಜದ ತುಂಬಾ ಹಿಂದುಳಿದ ವರ್ಗಗಳಿಂದ ಬರುವಂತಹ ವ್ಯಕ್ತಿತ್ವಗಳೇ ಹೆಚ್ಚು. ಹೇಗೆ JDS ಅವರನ್ನೇ ಹೆಕ್ಕಿ ತರುತ್ತಲ್ಲ ಅಂತ. ದೇವೇಗೌಡಜಿಯವರು ಅವರು ಈ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಬಳುವಳಿ ಇದೆಯಲ್ಲ, ಅದನ್ನ ಯಾರು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಮರಿಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷಾಂತರ ಜನ, ಸಾವಿರಾರು ಜನರನ್ನ ಅಧಿಕಾರಿಗಳನ್ನಾಗಿ ಮಾಡದಂತ ಒಂದು ಫ್ಯಾಕ್ಟ್ರಿ, ಅದು ಮಾಡುವಂತ ಫ್ಯಾಕ್ಟ್ರಿ. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಯಾಕೆ ಚುನಾವಣೆಯಲ್ಲಿ ಸೋತು? ನನಗೆ ಒಂದು COVID-19 ಪ್ರಾರಂಭ ಆದ್ಮೇಲೆ ಮೊದಲನೇ ಫೇಸ್, ಸೆಕೆಂಡ್ ಫೇಸ್ ಅಂತ 2 ಸಾರಿ ನಾನು 2 ಬಾರಿ ಶಾಸಕನಾಗಿ 4 ಬಾರಿ ಚುನಾವಣೆಯಲ್ಲಿ ಸೋತಿದ್ದೀನಿ. ಸರ್, ಏನೆಲ್ಲ ಬೆಳೆದಿದ್ದೀರಿ ಸರ್ ತೋಟದಲ್ಲಿ? ಒಂದು 20 ಗಿಡ ತೆಂಗು ಹಾಕಿದೀವಿ, ಒಂದು 50 ಗಿಡ 60 ಗಿಡ ಗಂಧ ಹಾಕಿದೀವಿ, ಒಂದು 4-5 ರಕ್ತ ಚಂದನ ಇದೆ. ಗಂಧನೂ ಅಷ್ಟೇ, ಅದು ಒಂದು ಶ್ರೀಗಂಧ. ನಿಂಬೆ ಗಿಡಗಳು, ಇದು ರಾಮಫಲ, ಚಕೋತ ನೋಡಿ, ಚಕೋತ. ಓ, ಇದು ತೇಗನ ಸರ್? ಇದು ತೇಗ. 2 ನೆಲ್ಲಿಕಾಯಿ ಮರ ಇದೆ, 2 ಹಲಸಿನ ಮರ ಇದಾವೆ. ಇದು ಓನ್ ಯೂಸ್ಗ ಅಥವಾ ಓನ್ ಯೂಸ್ಗೆ? ರೈತ ಅನ್ನ ಕೊಡುವ ದಾತ. ಇಲ್ಲಿ ಹಸು ಸೆಟ್ಟನ್ನ, ಕೊಟ್ಟಿಗೆಯನ್ನ ನಿರ್ಮಾಣ ಮಾಡ್ತಾ ಇದ್ದೇನೆ. ಮತ್ತೆ ನಾನು ಜಾನಪದದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿರ್ತಕ್ಕಂಥವನು, PhD ಯನ್ನ ಮಾಡಿರ್ತಕ್ಕಂಥವನು, ಜಾನಪದ ಸಂಶೋಧನೆ ಮಾಡಿ ಜಾನಪದದಲ್ಲೇ ಮಾಡಿರ್ತಕ್ಕಂಥವನು. ಜಾನಪದ ಹಾಡು ಹೇಳಿದೆ, ನಾನೇನೆಲ್ಲಾದ್ರೂ ಡಿಸ್ಕೋ ಡ್ಯಾನ್ಸ್ ಹಾಡು ಹೇಳಿದ್ದೆ. ದೇವೇಗೌಡಜಿಯವರು ಮತ್ತು ಕುಮಾರಸ್ವಾಮಿ ಅವರು ನಮ್ಮ ರಾಜಕೀಯ ಗುರುಗಳು. ಅಳಿಯದು ಹೆಸರು 100 ಯುಗ.